ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋ ನೋಡ್ತಿರುವ ನೀವು ಜೀವನದಲ್ಲಿ ಒಂದು ಸಲ ಆದರೂ ಈ ಪ್ರಶ್ನೆ ಕೇಳಿಕೊಂಡಿರಬೇಕು. ಎಷ್ಟೋ ಕಷ್ಟ ಹೋದಂತೆ ಕಾಣಿಸುತ್ತದೆ, ಆದರೆ ಮತ್ತೆ ಅದೇ ಸಮಸ್ಯೆ. ಮದುವೆ ವಿಚಾರದಲ್ಲಿ ಆಗಲಿ, ಹಣದ ವಿಷಯದಲ್ಲಿ ಆಗಲಿ, ಕೆಲಸದಲ್ಲಿ ಆಗಲಿ, ಮನಸ್ಸಿನ ಶಾಂತಿಯಲ್ಲಿ ಆಗಲಿ, ಒಂದೇ ರೀತಿಯ ಕಷ್ಟಗಳು ಮರುಮರು ಬರುತ್ತಿರುತ್ತವೆ. ಅದೃಷ್ಟ ಇಲ್ಲ ಅಂದ್ಕೊಳ್ಳುತ್ತೀವಿ, ದೇವರು ಕೈಬಿಟ್ಟರು ಅಂದ್ಕೊಳ್ಳುತ್ತೀವಿ. ಆದ್ರೆ ನಿಜ ಹೇಳಬೇಕಂದ್ರೆ, ಇದು ದುರಾದೃಷ್ಟವೂ ಅಲ್ಲ, ಶಾಪವೂ ಅಲ್ಲ. ಇದಕ್ಕೆ ಒಂದು ಆಳವಾದ ಕಾರಣ ಇದೆ. ಜೀವನ ಒಂದು ಶಾಲೆ. ನಮಗೆ ಬರೋ ಪ್ರತಿಯೊಂದು ಕಷ್ಟವೂ ಒಂದು ಪಾಠ. ಆ ಪಾಠವನ್ನು ನಾವು ಅರ್ಥ ಮಾಡಿಕೊಂಡು ಕಲಿತಿದ್ವಿ ಅಂದ್ರೆ, ಆ ಕಷ್ಟ ಮತ್ತೆ ಬರೋದಿಲ್ಲ. ಆದ್ರೆ ನಾವು ಅದೇ ತಪ್ಪು ಮತ್ತೆ ಮತ್ತೆ ಮಾಡಿದ್ರೆ, ಜೀವನ ಅದೇ ಪಾಠವನ್ನು ಬೇರೆ ಬೇರೆ ರೂಪದಲ್ಲಿ ಮತ್ತೆ ಮತ್ತೆ ತೋರಿಸುತ್ತೆ. ನೀವು ತಪ್ಪು ಜನರ ಮೇಲೆ ನಂಬಿಕೆ ಇಟ್ಟಿದ್ರೆ, ಜೀವನ ನಿಮಗೆ ಮತ್ತೆ ಮತ್ತೆ ಮೋಸ ತೋರಿಸುತ್ತೆ. ನೀವು ನಿಮ್ಮ ಮೌಲ್ಯವನ್ನು ಕಡಿಮೆ ಮಾಡಿಕೊಂಡಿದ್ರೆ, ಜನ ನಿಮ್ಮನ್ನು ತುಳಿಯೋದನ್ನು ಮತ್ತೆ ಮತ್ತೆ ಅನುಭವಿಸಬೇಕಾಗುತ್ತೆ. ಇದು ಶಿಕ್ಷೆ ಅಲ್ಲ, ಇದು ಬೋಧನೆ. ಬಹಳ ಜನ ಹೇಳ್ತಾರೆ ಈ ಸಲ ಎಲ್ಲ ಸರಿಯಾಗುತ್ತೆ ಅಂತ. ಆದ್ರೆ ಒಳಗೆ ಬದಲಾಗದೆ ಇದ್ದರೆ, ಹೊರಗಿನ ಪರಿಸ್ಥಿತಿ ಬದಲಾಗೋದಿಲ್ಲ. ಜೀವನಕ್ಕೆ ಮೋಸ ಮಾಡೋಕಾಗಲ್ಲ. ಜೀವನ ಹೇಳ್ತಿರುತ್ತೆ, ನೀನು ಕಲಿಯಬೇಕು. ನೀನು ಕಲಿಯುವವರೆಗೂ ನಾನು ಬಿಡೋದಿಲ್ಲ. ಇನ್ನೊಂದು ದೊಡ್ಡ ಕಾರಣ ನಮ್ಮದೇ ಯೋಚನೆ. ನಾವು ದಿನವೂ ಹೇಳೋ ಮಾತುಗಳು, ಯೋಚನೆಗಳು, ನಮ್ಮ ಭವಿಷ್ಯವನ್ನು ಬರೆಯುತ್ತವೆ. ನನಗೆ ಹೀಗೆ ಆಗುತ್ತೆ, ನನ್ನ ಜೀವನ ಹೀಗೆ ಇದೆ, ನನಗೆ ಅದೃಷ್ಟ ಇಲ್ಲ ಅಂತ ನಾವು ಹೇಳ್ತಾ ಇದ್ದರೆ, ಮನಸ್ಸು ಅದನ್ನೇ ಸತ್ಯ ಅಂತ ಒಪ್ಪಿಕೊಂಡು ಅದೇ ಪರಿಸ್ಥಿತಿಯನ್ನು ಅಟ್ರಾಕ್ಟ್ ಮಾಡುತ್ತೆ. ನೀವು ಕಷ್ಟದಿಂದ ಹೊರಬರ್ತಾ ಇದ್ದರೂ, ಒಳಗೆ ನೀವು ಇನ್ನೂ ಕಷ್ಟದ ಯೋಚನೆ ಮಾಡ್ತಾ ಇದ್ದರೆ, ಕಷ್ಟ ಮತ್ತೆ ಬರುತ್ತೆ. ಹಾಗಾಗಿ ಸಮಸ್ಯೆ ಹೊರಗಿಲ್ಲ, ಒಳಗಿದೆ. ಕೆಲವು ಕಷ್ಟಗಳಿಗೆ ಇನ್ನೊಂದು ಕಾರಣ ಇದೆ. ಅದು ನಮ್ಮ ಮಾತುಗಳು ಮತ್ತು ಕರ್ಮ. ನಾವು ಯಾರನ್ನಾದರೂ ನೋಯಿಸಿದ್ದಿರಬಹುದು, ಅನ್ಯಾಯ ಮಾಡಿದ್ದಿರಬಹುದು, ಕಠಿಣ ಮಾತು ಆಡಿರಬಹುದು. ಅದು ಈಗ ತಕ್ಷಣ ತೋರಿಸೋದಿಲ್ಲ. ಕಾಲ ಕಳೆದ ಮೇಲೆ, ಬೇರೆ ರೂಪದಲ್ಲಿ ನಮ್ಮ ಜೀವನಕ್ಕೆ ಮರಳಿ ಬರುತ್ತೆ. ಇದು ಶಿಕ್ಷೆ ಅಲ್ಲ, ಇದು ಸಮತೋಲನ. ನಾವು ಅರಿತು, ಒಪ್ಪಿಕೊಂಡು, ಬದಲಾದ ದಿನವೇ ಅದು ಮುಗಿಯುತ್ತೆ. ಇನ್ನೊಂದು ಸತ್ಯ ಏನಂದ್ರೆ, ದೇವರು ದೊಡ್ಡ ಆಶೀರ್ವಾದ ಕೊಡೋ ಮೊದಲು ದೊಡ್ಡ ಪರೀಕ್ಷೆ ಕೊಡ್ತಾರೆ. ನಿಮ್ಮ ಜೀವನದಲ್ಲಿ ಕಷ್ಟ ಹೆಚ್ಚಾಗ್ತಿದೆಯಾ? ಒಂಟಿತನ ಹೆಚ್ಚಾಗ್ತಿದೆಯಾ? ನೀವು ಯಾರಿಗೂ ಅರ್ಥವಾಗದ ಸ್ಥಿತಿಯಲ್ಲಿ ಇದ್ದೀರಾ? ಇದು ಕೆಟ್ಟ ಲಕ್ಷಣ ಅಲ್ಲ, ಇದು ಸೂಚನೆ. ನಿಮ್ಮ ಜೀವನ ಮುಂದಿನ ಹಂತಕ್ಕೆ ಹೋಗ್ತಿದೆ ಅನ್ನೋ ಸೂಚನೆ. ಚಿನ್ನ ಶುದ್ಧವಾಗೋದು ಬೆಂಕಿಯಲ್ಲಿ. ಅದೇ ರೀತಿ, ಮನುಷ್ಯ ಶಕ್ತಿಯಾಗೋದು ಕಷ್ಟದಲ್ಲಿ. ಆದ್ರೆ ಒಂದು ವಿಷಯ ನೆನಪಿರಬೇಕು. ಪರೀಕ್ಷೆ ಇದ್ದಾಗ ಪಾಠ ಕಲಿತರೆ ಮಾತ್ರ ಮುಂದಕ್ಕೆ ಹೋಗಬಹುದು. ಪಾಠ ಕಲಿಯದೆ ಇದ್ದರೆ ಅದೇ ತರಗತಿಯಲ್ಲಿ ಮತ್ತೆ ಮತ್ತೆ ಕುಳಿತುಕೊಳ್ಳಬೇಕಾಗುತ್ತೆ. ಇನ್ನೂ ಒಂದು ಪ್ರಮುಖ ಕಾರಣ ಇದೆ. ಕೆಲವೊಮ್ಮೆ ಸಮಸ್ಯೆ ಪರಿಸ್ಥಿತಿ ಅಲ್ಲ, ವ್ಯಕ್ತಿ. ನಿಮ್ಮ ಸುತ್ತಲೂ ಇರುವ ಕೆಲವರು, ನಿಮ್ಮ ಆತ್ಮವಿಶ್ವಾಸವನ್ನು ನಿಧಾನವಾಗಿ ಕೊಲ್ತಾ ಇರಬಹುದು. ನಿಮ್ಮ ಕನಸುಗಳನ್ನು ಸಣ್ಣದಾಗಿಸಬಹುದು. ನೀವು ಮುಂದೆ ಹೋಗೋಕೆ ಅಡ್ಡಿಯಾಗಬಹುದು. ನೀವು ಬಿಡೋ ಧೈರ್ಯ ಮಾಡದೆ ಇದ್ದರೆ, ಜೀವನ ಕಷ್ಟ ಕೊಟ್ಟು ಬಿಡಿಸುತ್ತೆ. ಅದಕ್ಕೆ ಸಮಸ್ಯೆ ಮರುಮರು ಬರುತ್ತೆ. ಇದೀಗ ಬಹಳ ಮುಖ್ಯವಾದ ವಿಷಯ. ಈ ಚಕ್ರವನ್ನು ಮುರಿಯಬಹುದು. ಇದಕ್ಕೆ ದೊಡ್ಡ ಪೂಜೆ, ದೊಡ್ಡ ಹಣ ಬೇಕಾಗಿಲ್ಲ. ಒಳಗಿನ ಬದಲಾವಣೆ ಸಾಕು. ಪ್ರತಿದಿನ ಒಂದು ಸಲ ನಿಮ್ಮ ಮನಸ್ಸಿನಲ್ಲಿ ಹೇಳಿಕೊಳ್ಳಿ, ನಾನು ಕಲಿಯಬೇಕಾದ ಪಾಠ ಕಲಿತಿದ್ದೇನೆ. ಈ ಮನಸ್ಸಿಗೆ ದೊಡ್ಡ ಶಕ್ತಿ ಕೊಡುತ್ತೆ. ನಾನು ಬದಲಾಗ್ತಿದ್ದೇನೆ ಅನ್ನೋ ಸಂದೇಶ ಜೀವನಕ್ಕೆ ಹೋಗುತ್ತೆ. ನಿಮ್ಮ ಮಾತುಗಳನ್ನು ಗಮನಿಸಿ. ನನಗೆ ಆಗಲ್ಲ ಅನ್ನೋದನ್ನು ಬಿಟ್ಟು, ನನಗೆ ಆಗುತ್ತೆ ಅನ್ನೋದು ಅಭ್ಯಾಸ ಮಾಡಿ. ಇದು ಸುಳ್ಳು ಅಲ್ಲ, ಇದು ನಿಮ್ಮ ಒಳಗಿನ ಶಕ್ತಿಯನ್ನು ಎಬ್ಬಿಸೋದು. ರಾತ್ರಿ ಮಲಗುವ ಮುನ್ನ 2 ನಿಮಿಷ ಕಣ್ಣು ಮುಚ್ಚಿ, ನಿಮ್ಮ ಜೀವನಕ್ಕೆ ಧನ್ಯವಾದ ಹೇಳಿ. ಕಷ್ಟಕ್ಕೂ ಧನ್ಯವಾದ ಹೇಳಿ, ಯಾಕಂದ್ರೆ ಅದು ನಿಮಗೆ ಪಾಠ ಕಲಿಸಿದೆ. ವಾರಕ್ಕೆ ಒಂದು ದಿನ ಯಾರಿಗಾದರೂ ಸಹಾಯ ಮಾಡಿ. ಹಣವಾಗಲೇಬೇಕು ಅಂತಿಲ್ಲ. ಒಂದು ಒಳ್ಳೆಯ ಮಾತು, ಒಂದು ಸಹಾಯ ಕೂಡ ಸಾಕು. ಇದು ಕರ್ಮದ ಚಕ್ರವನ್ನು ಶುದ್ಧ ಮಾಡುತ್ತೆ. ಈ ವಿಡಿಯೋ ನಿಮ್ಮ ಜೀವನಕ್ಕೆ ಎಲ್ಲಿ ಆದರೂ ತಾಕಿದ್ರೆ, ನೀವು ಒಬ್ಬರಲ್ಲ ಅನ್ನೋದನ್ನು ನೆನಪಿಟ್ಟುಕೊಳ್ಳಿ. ನೀವು ದುರ್ಬಲ ಅಲ್ಲ, ನೀವು ರೂಪುಗೊಳ್ತಿದ್ದೀರಾ. ಈ ಮಾತುಗಳು ನಿಮ್ಮ ಹೃದಯಕ್ಕೆ ತಾಕಿದ್ರೆ, ಕಾಮೆಂಟ್ನಲ್ಲಿ ಹೌದು ಅಂತ ಬರೆಯಿರಿ. ಇನ್ನೊಬ್ಬರ ಜೀವನಕ್ಕೂ ಇದು ಸಹಾಯ ಆಗಬಹುದು ಅಂತ ಅನಿಸಿದ್ರೆ, ಈ ವಿಡಿಯೋ ಶೇರ್ ಮಾಡಿ.
ಮತ್ತಷ್ಟು ಇಂಥ ಜೀವನಕ್ಕೆ ಉಪಯೋಗವಾಗುವ ವಿಷಯಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ದೇವರು